Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last videos, we discussed about Anglo-Mysore Wars, Anglo-Mysore Wars, and also we discussed about Dondia Wag. Now, in this video, we discuss about rebellion of Kittur, Sangolli Rayanna, and also Veerappa of Koppal, and we learn about rebellion of Alagali Bedas. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡಬೇಕಾದ್ರೆ ಅನೇಕ ಮಹನೀಯರು ಇದಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಅವರ ಜೊತೆಯಲ್ಲೇ ವೀರ ಮಹಿಳೆಯರು ಸಹ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳನ್ನು ಅರ್ಪಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು. ಅಂಥ ವೀರ ಮಹಿಳೆಯರ ಸಾರಿಗೆ ಸೇರ್ತಕ್ಕಂಥ ಕರ್ನಾಟಕದ ಹೆಮ್ಮೆಯ ವೀರ ಮಹಿಳೆ ಅಂತಂದರೆ ಅದು ರಾಣಿ ಚೆನ್ನಮ್ಮ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ರಾಣಿ ಚೆನ್ನಮ್ಮನ ಒಂದು ಸಾಹಸ ಮತ್ತು ಅವರು ಸ್ವಾತಂತ್ರ್ಯಕ್ಕಾಗಿ ನಡೆಸಿರ್ತಕ್ಕಂಥ ಹೋರಾಟದ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಕಿತ್ತೂರು was a small province ruled by ಮಲ್ಲಸಜ್ಜ. ಕಿತ್ತೂರು ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಹಳ್ಳಿ. ಈ ಕಿತ್ತೂರು ಅಂತಕ್ಕಂಥದ್ದು ಒಂದು ಸಂಸ್ಥಾನ. ಆ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇದು ಒಂದು ಸಂಸ್ಥಾನ, ಒಂದು ಪ್ರಿನ್ಸಿಪಾಲಿಟಿ ಆಗಿತ್ತು. ಇಟ್ ವಾಸ್ ರೂಲ್ಡ್ ಬೈ ಮಲ್ಲಸಜ್ಜ. ಆ ಮಲ್ಲಸಜ್ಜ ಅಂತಕ್ಕಂಥವನು ಅಲ್ಲಿಯ ದೇಶಾಯಿ, ಅಂದರೆ ದೇಶಾಯಿ ಅಂತಕ್ಕಂಥವ್ರು ಪ್ರಭುಗಳ ರೀತಿಯಲ್ಲಿ ಅಲ್ಲಿ ತಮ್ಮ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಕಿತ್ತೂರು ವಾಸ್ ಎ ಸ್ಮಾಲ್ ಪ್ರಾವಿನ್ಸ್ ರೂಲ್ಡ್ ಬೈ ಮಲ್ಲಸಜ್ಜ. ಮಲ್ಲಸಜ್ಜ ಅಂತಕ್ಕಂಥವ್ರು ಆಳ್ತಾ ಇದ್ದ. ಆಫ್ಟರ್ ದ ಡೆತ್ ಆಫ್ ಮಲ್ಲಸರ್ಜ, ಹಿಸ್ ಸನ್ ಶಿವಲಿಂಗ ರುದ್ರ ಸರ್ಜಾ ಬಿಕೇಮ್ ದ ರೂಲರ್ ಆಫ್ ಕಿತ್ತೂರು. ಆದರೆ ಮಲ್ಲಸರ್ಜನ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ಇವನು ಬಹಳ ಬೇಗ ಮರಣವನ್ನು ಹೊಂದಿದ. ಇವನ ನಂತರ ಇವನ ಮಗನಾಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜಾ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದ. ಡೆತ್ ಆಫ್ ಮಲ್ಲಸರ್ಜ, ಹಿಸ್ ಸನ್ ಶಿವಲಿಂಗ ರುದ್ರ ಸರ್ಜಾ. ಹೂ ವಾಸ್ ಶಿವಲಿಂಗ ರುದ್ರ ಸರ್ಜಾ? ಹಿ ವಾಸ್ ದ ಸನ್ ಆಫ್ ಮಲ್ಲಸರ್ಜಾ, became the ruler of ಕಿತ್ತೂರ್. ಬಟ್ he is also suffering from diseases. ಅವನು ಕಾಯಿಲೆಗಳಿಂದ ನರಳ್ತಾ ಇದ್ದ. ಡ್ಯೂ ಟು ಹಿಸ್ ಫೇಲಿಂಗ್ ಹೆಲ್ತ್, ಚೆನ್ನಮ್ಮ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಡ್ಯೂ ಟು ಹಿಸ್ ಇಲ್ನೆಸ್, ಚೆನ್ನಮ್ಮ ಟು ಟೇಕ್ ಕೇರ್ ಆಫ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್. ಶಿವಲಿಂಗ ರುದ್ರ ಸರ್ಜಾ had a good relationship, had a good friendship with the British. He supported the British during Maratha War. ಶಿವಲಿಂಗ ರುದ್ರ ಸರ್ಜಾ ಬ್ರಿಟಿಷರೊಂದಿಗೆ ಒಳ್ಳೆಯ ಸುಮಧುರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದ. ಜೊತೆಗೆ ಮರಾಠಾ ಯುದ್ಧದಲ್ಲಿ, ಆಂಗ್ಲೋ ಮರಾಠಾ ಯುದ್ಧದಲ್ಲಿ ಬ್ರಿಟಿಷರಿಗೆ ಸೈನಿಕ ಸಹಾಯವನ್ನು ನೀಡಿದ್ದ. ಹಾಗಾಗಿ ಈ ಹ್ಯಾಡ್ ಗುಡ್ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ವಿತ್ ದ ಬ್ರಿಟಿಷ್ ಅಂಡ್ ಆಲ್ಸೋ ಈ ಸಪೋರ್ಟೆಡ್ ದ ಬ್ರಿಟಿಷ್ ಡ್ಯೂರಿಂಗ್ ದ ಮರಾಠಾ ವಾರ್. ಆಸ್ ಅ ರಿಸಲ್ಟ್, ವೆನ್ ಶಿವಲಿಂಗ ಸರ್ಜಾ ಸಪೋರ್ಟೆಡ್ ದ ಬ್ರಿಟಿಷ್ ಇನ್ ದ ಮರಾಠಾ ವಾರ್, as a result, the British officer Thomas Munro entered an agreement with the Kittur and collected payment. ಒಂದು ರೀತಿಯಲ್ಲಿ ಏನಿತ್ತಪ್ಪ ಅಂದರೆ ಶಿವಲಿಂಗ ರುದ್ರ ಸರ್ಜಾ ಬ್ರಿಟಿಷರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದ. ಇವನು ಆಂಗ್ಲೋ ಮರಾಠಾ ಕದನಗಳಲ್ಲಿ, ಅಂದರೆ ಬ್ರಿಟಿಷರು ಮತ್ತು ಮರಾಠರೊಂದಿಗಿನ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದ್ದ. ಪರಿಣಾಮವಾಗಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಥಾಮಸ್ ಮನ್ರೋ, ರೈತವಾರಿ ಪದ್ಧತಿಯ ಜನಕ ಥಾಮಸ್ ಮನ್ರೋ ಅಂತಕ್ಕಂಥವ್ರು ಕಿತ್ತೂರಿಗೆ ಆಗಮಿಸಿ ಅಲ್ಲಿಯ ರಾಜನೊಂದಿಗೆ, ಅಂದರೆ ದೇಸಾಯಿ ಆಗಿರ್ತಕ್ಕಂಥ ಶಿವಲಿಂಗ ರುದ್ರ ಸರ್ಜನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಕಿತ್ತೂರು ಪ್ರತಿ ವರ್ಷ ಇಷ್ಟು ಹಣವನ್ನು ಕಪ್ಪವಾಗಿ ಕೊಡಬೇಕಾಗಿತ್ತು. ಆ ರೀತಿಯ ಒಂದು ಒಪ್ಪಂದವನ್ನು ಕಿತ್ತೂರು ಸಂಸ್ಥಾನದೊಂದಿಗೆ ಮಾಡಿಕೊಂಡ.
ನಾನೀಗಾಗಲೇ ಹೇಳಿದ್ದೀನಿ, ಶಿವಲಿಂಗ ರುದ್ರ ಸರ್ಜಾ ದ ಸನ್ ಆಫ್ ಚೆನ್ನಮ್ಮ ಸಫರಿಂಗ್ ಫ್ರಮ್ ದ ಇಲ್ನೆಸ್, ಸೊ ಈ ಡೈಡ್ ಅರ್ಲಿ, ಅವನು ಬಹಳ ಬೇಗ ಸತ್ತೋದ. ಆಫ್ಟರ್ ದ ಡೆತ್ ಆಫ್ ಶಿವಲಿಂಗ ರುದ್ರ ಸರ್ಜಾ, ಚೆನ್ನಮ್ಮ adopted a boy named Shivalingappa. When Shivalinga Rudra Sarja died in the early age, so Rani Chennamma adopted a boy named ಶಿವಲಿಂಗಪ್ಪ. ಈಗ ಶಿವಲಿಂಗ ರುದ್ರ ಸರ್ಜನ್ಗೆ ಮಕ್ಕಳಿರಲಿಲ್ಲ, ಅವನು ಬಹಳ ಬೇಗ ಸತ್ತೋದ. ಆಗ ಚೆನ್ನಮ್ಮ ಆಡಳಿತವನ್ನು ನಡೆಸಲಿಕ್ಕಾಗಿ ಒಬ್ಬ ಮಗನನ್ನ, ಒಬ್ಬ ಹುಡುಗನನ್ನ, ಚಿಕ್ಕ ಹುಡುಗನನ್ನ ದತ್ತು ತಗೊಂಡು ಸಿಂಹಾಸನದ ಮೇಲೆ ಕೂರಿಸಿದ್ಲು. ಅವನೇ ಶಿವಲಿಂಗಪ್ಪ. And she started ruling Kittur as a queen regent. After adopted a boy, then she started ruling Kittur as a queen regent. ಇವಳು ಕ್ವೀನ್ ರೀಜೆಂಟ್ ಆಗಿ, ಅಂದರೆ ರಾಣಿ ಅಲ್ಲ, ಆದರೆ ರಾಣಿಯ ರೀತಿಯಲ್ಲಿ ಮಗ ಹೆಸರಿಗೆ ಮಾತ್ರ ಶಿವಲಿಂಗಪ್ಪ ರಾಜನಾಗಿದ್ರ, ಆದರೆ ನಿಜವಾಗಿರ್ತಕ್ಕಂಥ ಆಡಳಿತದ ಸೂತ್ರಗಳು ರಾಣಿ ಚೆನ್ನಮ್ಮನ ಕೈಯಲ್ಲಿ. ಇದು ಕ್ವೀನ್ ರೀಜೆಂಟ್ ಆಗಿ ಇವಳು ರಾಜನ ಪ್ರತಿನಿಧಿಯಾಗಿ ಆಡಳಿತವನ್ನ ನಡೆಸ್ತಾ ಇದ್ಲು. ಇನ್ ದ ಸೇಮ್ ಟೈಮ್ ಈ ಕಡೆ ಏನಾಗ್ತಾ ಇದೆ ಬ್ರಿಟಿಷರ್ ಕಡೆ ಅಂತಂದ್ರೆ, ಥ್ಯಾಕ್ರೆ ವಾಸ್ ದ ಕಲೆಕ್ಟರ್ ಅಂಡ್ ಪೊಲಿಟಿಕಲ್ ಏಜೆಂಟ್ ಆಫ್ ದ ಬ್ರಿಟಿಷ್ ಇನ್ ಧಾರವಾಡ. ಧಾರವಾಡದಲ್ಲಿ ಒಬ್ಬ ಬ್ರಿಟಿಷರ ಕಲೆಕ್ಟರ್, ಇವತ್ತು ನಾವೇನು DC ಅಂತ ಹೇಳ್ತೀವಿ, ಹಂಗೆ ಒಬ್ಬ ಕಲೆಕ್ಟರ್ ಇದ್ದ. ಆ ಕಲೆಕ್ಟರ್ ಯಾರಪ್ಪ ಅಂತಂದ್ರೆ ಥ್ಯಾಕ್ರೆ ಅಂತಕ್ಕಂಥವ್ನು. ಥ್ಯಾಕ್ರೆ ವಾಸ್ ದ ಕಲೆಕ್ಟರ್ and political agent of the British in Dharwad. Who was Thackeray? Thackeray was the collector and political agent of the British in Dharwad. ಧಾರವಾಡದಲ್ಲಿ ಬ್ರಿಟಿಷರ ಒಬ್ಬ ಕಲೆಕ್ಟರ್ ಇದ್ದ, ಒಬ್ಬ ಪೊಲಿಟಿಕಲ್ ಏಜೆಂಟ್ ಇದ್ದ, ಅವನ ಹೆಸರೇ ಥ್ಯಾಕ್ರೆ ಅಂತಕ್ಕಂಥವನು. ಇನ್ ದ ಟೈಮ್ ಥ್ಯಾಕ್ರೆ sent a report to the governor of Bombay and attempted to take over Kittur kingdom under doctrine of lapse policy. Under doctrine of lapse policy. ಶಿವಲಿಂಗ ರುದ್ರ ಸರ್ಜ ಸತ್ತ ನಂತರ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪನನ್ನ ದತ್ತು ತಗೊಂಡ್ಲು. ತಾನು ಕ್ವೀನ್ ರೀಜೆಂಟ್ ಆಗಿ ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡಿದ್ರು. ಇಂಥ ಟೈಮಲ್ಲಿ ಧಾರವಾಡದಲ್ಲಿರ್ತಕ್ಕಂಥ ಕಲೆಕ್ಟರ್ ಆಗಿರ್ತಕ್ಕಂಥ ಥ್ಯಾಕ್ರೆ ಒಂದು ಪತ್ರವನ್ನ ಬಾಂಬೆಯಲ್ಲಿರ್ತಕ್ಕಂಥ ಬ್ರಿಟಿಷ್ ಗವರ್ನರ್ಗೆ ಬರ್ದ. ಏನಪ್ಪ ಪತ್ರ ಅಂತಂದ್ರೆ, ನಾವು ಅಂಡರ್ ದ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ ಅಡಿಯಲ್ಲಿ ಕಿತ್ತೂರನ್ನ ನಾವು ಯಾಕೆ ವಶಪಡಿಸಿಕೊಳ್ಳಬಾರದು? ಸೊ ಕಿತ್ತೂರಿನ ರಾಜ ಸತ್ತೋಗಿದ್ದಾನೆ, ಸೊ ರಾಣಿ ಒಬ್ಬ ಮಗನನ್ನ ದತ್ತು ತಗೊಂಡಿದ್ದಾಳೆ, ಆದ್ರಿಂದ ನಾವು ಕಿತ್ತೂರನ್ನ ಆಕ್ರಮಿಸಬೇಕು ಅಂತಕ್ಕಂಥ ಪತ್ರವನ್ನು ಬರೆದ. ನಿಮಗೆ ಗೊತ್ತಲ್ವಾ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ ಅಂದರೆ, ಇಫ್ ಎನಿ ಇಂಡಿಯನ್ ರೂಲರ್ ಡೈಡ್ ವಿತೌಟ್ ಚಿಲ್ಡ್ರನ್, ಹಿಸ್ ಅಡಾಪ್ಟೆಡ್ ಚಿಲ್ಡ್ರನ್ ಹ್ಯಾಡ್ ನೋ ಲೀಗಲ್ ರೈಟ್ಸ್ ಓವರ್ ದ ಥ್ರೋನ್ ಅಂತ. ಯಾವುದೇ ಒಬ್ಬ ರಾಜ, ದೇಶೀಯ ರಾಜ ಮಕ್ಕಳಿಲ್ಲದೆ ಸತ್ತು ಹೋದರೆ ಅವನ ದತ್ತು ಮಕ್ಕಳಿಗೆ ಸಿಂಹಾಸನದ ಹಕ್ಕು ಇಲ್ಲ ಅಂತಕ್ಕಂಥದ್ದನ್ನು ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ ಹೇಳುತ್ತೆ. ಸೊ ಇದರ ಅಡಿಯಲ್ಲಿ ಕಿತ್ತೂರನ್ನು ವಶಪಡಿಸಿಕೊಳ್ಳುವ ಯೋಜನೆಯನ್ನು ಈ ಥ್ಯಾಕ್ರೆ ಅಂತಕ್ಕಂಥವನು ಮಾಡ್ದ. ಸೊ ಅಂಡರ್ ದ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪಾಲಿಸಿ, ಥ್ಯಾಕ್ರೆ ಅಟೆಂಪ್ಟೆಡ್ ಟು ಟೇಕ್ ಓವರ್ ದ ಟ್ರೆಜರಿ ಆ್ಯಂಡ್ ಫೋರ್ಟ್ ಅಂಡರ್ ಹಿಸ್ ಕಂಟ್ರೋಲ್. ಆ ಒಂದು ಟ್ರೆಜರಿಯನ್ನು, ಖಜಾನೆಯನ್ನು ಮತ್ತು ಕೋಟೆಯನ್ನು ವಶಪಡಿಸಿಕೊಳ್ಳಿಕ್ಕೆ ಇವನು ಪ್ರಯತ್ನಿಸಿದ. ಈಗ ರಾಣಿ ಚೆನ್ನಮ್ಮನಿಗೆ ಗೊತ್ತಾಯಿತು ಯುದ್ಧ ಖಂಡಿತವಾಗೂ ಆದೇ ಆಗುತ್ತೆ. ಯಾಕಂದರೆ ಕಪ್ಪ ಕೇಳಕ್ಕೆ ಹೋದಾಗ ರಾಣಿ ಚೆನ್ನಮ್ಮ ಹೇಳ್ತಾಳೆ, ನಾವು ಕಪ್ಪವನ್ನು ಕೊಡೋದಿಲ್ಲ, ನೀವೇನು ನಮ್ಮ ದೇಶದ ರಾಜರೇ, ನಿಮ್ಗೆ ಯಾಕೆ ನಾವು ಕಪ್ಪ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಆಗಲೇ ಈ ಅನೇಕ ಬಾರಿ ಚಲನಚಿತ್ರಗಳಲ್ಲಿ ಈ ಬಗ್ಗೆ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ಚೆನ್ನಮ್ಮ ಥ್ಯಾಕ್ರೆಯ ಒಂದು ವರ್ತನೆಗಳನ್ನು ನೋಡಿರ್ತಕ್ಕಂಥವಳು ಈಗ ನಿರ್ಧಾರಕ್ಕೆ ಬಂದು ಏನಪ್ಪ ಅಂತಂದರೆ, ವಾರ್ ಈಸ್ ಇನ್ಎವಿಟಬಲ್, ಯುದ್ಧ ಅನಿವಾರ್ಯ, ಅದೇ ಆಗುತ್ತೆ. ಹಾಗಾಗಿ ಶಿ ಪ್ರಿಪೇರ್ಡ್ ಫಾರ್ ದ ವಾರ್. ವಾರ್ ಟುಕ್ ಪ್ಲೇಸ್ ಬಿಟ್ವೀನ್ ಕಿತ್ತೂರ್ ಅಂಡ್ ದ ಬ್ರಿಟಿಷ್. ಯುದ್ಧ ನಡೆದೇ ಹೋಗ್ಬಿಟ್ಟು ಈ ಯುದ್ಧದಲ್ಲಿ ಏನಪ್ಪ ಅಂತಂದರೆ ವಿಜಯ ಕಿತ್ತೂರು ರಾಣಿಯ ಕಡೆಗೆ ಆಯಿತು. ಕಿತ್ತೂರು ರಾಣಿ ಯುದ್ಧದಲ್ಲಿ ಜಯವನ್ನು ಪಡೆದು ಥ್ಯಾಕ್ರೆಯನ್ನು ಗುಂಡಿಕ್ಕಿ ಕೊಲ್ಲಲಾಯಿತು.
ಈಗ ಯಾವಾಗ ಥ್ಯಾಕರೆ ಸತ್ತೋದ್ನು ಅವನ ಸೈನ್ಯ ದಿಕ್ಕಾಪಾಲಾಗಿ ಹೊರತು. ಆದರೆ ಬ್ರಿಟಿಷ್ನರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ದೇ attacked ಕಿತ್ತೂರು again under the leadership of Colonel D. Khan. When Thackeray was dead, then the British attacked again on Kittur under the leadership of ಕರ್ನಲ್ ಡಿ ಕಾನ್. ಕರ್ನಲ್ ಡಿ ಕಾನ್ ನೇತೃತ್ವದಲ್ಲಿ ಮತ್ತೆ ಕಿತ್ತೂರಿನ ಮೇಲೆ ದಾಳಿಯನ್ನ ಮಾಡಿದರು. ಬಟ್ ಈ ಬಾರಿ ನಡೆದಿರ್ತಕ್ಕಂಥ ದಾಳಿಯಲ್ಲಿ ಅಲ್ಲಿ ರಾಣಿಯ ವಿರೋಧಿಗಳೆಲ್ಲರೂ ಬ್ರಿಟಿಷರಿಗೆ ಕೈ ಜೋಡಿಸಿದರು. ಹೀಗಾಗಿ ಒಂದು ಕುತಂತ್ರದಿಂದ ರಾಣಿಯ ವಿರುದ್ಧ ಬ್ರಿಟಿಷ್ ಸೈನ್ಯ ಮೇಲುಗೈಯನ್ನು ಸಾಧಿಸಿತು. ಇಂಥ ಸಂದರ್ಭದಲ್ಲಿ ಚೆನ್ನಮ್ಮ ಅಟೆಂಪ್ಟೆಡ್ ಟು ಫ್ಲೀ ಫ್ರಮ್ ದ ಬ್ಯಾಟಲ್ ಫೀಲ್ಡ್. ಈಗ ರಾಣಿ ಚೆನ್ನಮ್ಮ ಆ ಒಂದು ಯುದ್ಧ ರಂಗವನ್ನು ಬಿಟ್ಟು ಓಡಿದ್ಲು. ಬಟ್ ಶಿ ವಾಸ್ ಕ್ಯಾಪ್ಚರ್ಡ್ ಬೈ ದ ಬ್ರಿಟಿಷ್ ಆರ್ಮಿ ಅಂಡ್ ಇಂಪ್ರಿಸೋನ್ಡ್ ಅಟ್ ಬೈಲಹೊಂಗಲ ಫೋರ್ಟ್. ಈಗ ಓಡಿ ಹೋಗ್ತಕ್ಕಂಥ ರಾಣಿ ಚೆನ್ನಮ್ಮನನ್ನ ಬ್ರಿಟಿಷ್ ಸೈನ್ಯ ಸುತ್ತುವರೆದು ಅವಳನ್ನು ಸೆರೆ ಹಿಡಿದು ಬೈಲಹೊಂಗಲದ ಕೋಟೆಯಲ್ಲಿ ಇಟ್ಟರು. ರಾಣಿ ಚೆನ್ನಮ್ಮನನ್ನ ಬೈಲಹೊಂಗಲದ ಕೋಟೆಯಲ್ಲಿ ಸೆರೆಮನೆಯಲ್ಲಿ ಇಟ್ಟರು. ಆ ಕೋಟೆಯನ್ನೇ ಸೆರೆಮನೆ ಮಾಡಿದರು. ಇಲ್ಲಿ ಮಕ್ಕಳೇ, ಕ್ರಾಂತಿಗೆ ಕಾರಣಗಳೇನು ಅಂತ ಏನಾರು ಕೇಳಿದ್ರೆ, ವಾಟ್ ವಾಸ್ ದ ರೀಸನ್ ಫಾರ್ ದ ಕಿತ್ತೂರು ರೆಬೆಲಿಯನ್ ಅಂತಂದ್ರೆ, ಡಿನೈಯಿಂಗ್ ದ ರೈಟ್ ಆಫ್ ಅಡಾಪ್ಟೆಡ್ ಚಿಲ್ಡ್ರನ್ ಓವರ್ ದ ಥ್ರೋನ್. ಡಿನೈಯಿಂಗ್ ದ ರೈಟ್ ಆಫ್ ಅಡಾಪ್ಟೆಡ್ ಚಿಲ್ಡ್ರನ್ ಓವರ್ ದ ಥ್ರೋನ್. ಇಟ್ ವಾಸ್ ದ ಮೇನ್ ರೀಸನ್ ಫಾರ್ ರೆಬೆಲಿಯನ್ ಆಫ್ ಕಿತ್ತೂರ್. ಅಂದರೆ ದತ್ತು ಮಕ್ಕಳಿಗೆ ಸಿಂಹಾಸನದ ಹಕ್ಕನ್ನು ನಿರಾಕರಿಸಿದ ಪರಿಣಾಮವಾಗಿ ಕಿತ್ತೂರಿನ ಕ್ರಾಂತಿ ನಡೀತು, ಅಥವಾ ಕಿತ್ತೂರಿನ ದಂಗೆ ಅಂತಕ್ಕಂಥದ್ದು ನಡೀತು. ಹೂ ಲೆಡ್ ದ ರೆಬೆಲಿಯನ್ ಆಫ್ ಕಿತ್ತೂರ್ ಅಂತಂದ್ರೆ, ರಾಣಿ ಚೆನ್ನಮ್ಮ ಲೆಡ್ ದ ರೆಬೆಲಿಯನ್ ಆಫ್ ಕಿತ್ತೂರ್. ಈ ಒಂದು ದಾಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವರು ರಾಣಿ ಚೆನ್ನಮ್ಮ. ಡಿಯರ್ ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ, ಬಹುಶಃ ಸಂಗೊಳ್ಳಿ ರಾಯಣ್ಣನ ಹೆಸರನ್ನ ಕೇಳದೇ ಇರ್ತಕ್ಕಂಥ ಕನ್ನಡಿಗರು ಯಾರೂ ಇಲ್ಲ. ಅಷ್ಟರ ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ಚಿರಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ. ನೋಡಿರಲ್ಲ ಮಕ್ಕಳ ಚಿತ್ರದಲ್ಲೇ ಅವರು ನಿಂತಿರ್ತಕ್ಕಂಥ ಒಂದು ಭಂಗಿಯೇ ನಮ್ಮೆಲ್ಲರಿಗೂ ಒಂದು ಹೊಸ ಉರುಪನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ. ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ವಾಸ್ ಎ ಬ್ರೇವ್ ಸೋಲ್ಜರ್. ಇವನೊಬ್ಬ ವೀರ ಸೈನಿಕ. ಇವನು He fought for the independence of Kittur and felt it was his duty to liberate his motherland. ರಾಣಿ ಚೆನ್ನಮ್ಮನ ನಂಬಿಗಸ್ತ ಸೈನಿಕ ಸಂಗೊಳ್ಳಿ ರಾಯಣ್ಣ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ, ಬಿಡುಗಡೆಗಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥವನು. ಜೊತೆಗೆ ತನ್ನ ತಾಯಿ ನೆಲವನ್ನ ಬ್ರಿಟಿಷರಿಂದ ಮುಕ್ತಿಗೊಳಿಸ್ತಕ್ಕಂಥದ್ದೇ ತನ್ನ ಕಾಯಕ. ತಾನು ಬದುಕಿರೋದೇ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಅಂತಂದೇಳಿ ಭಾವಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಹೋರಾಟಗಾರ, ಮಹಾನ್ ಸೈನಿಕ ಅಂತಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂಡ್ ವಾಸ್ ಇಂಪ್ರಿಸೋನ್ಡ್ ಅಲಾಂಗ್ ವಿತ್ ಚೆನ್ನಮ್ಮ. ರಾಯಣ್ಣ ಚೆನ್ನಮ್ಮನೊಂದಿಗೆ ಹೋರಾಟವನ್ನು ಮಾಡಬೇಕಾದ್ರೆ, ಅಂದರೆ ರಾಣಿ ಚೆನ್ನಮ್ಮ ಬ್ರಿಟಿಷರೊಂದಿಗೆ ಹೋರಾಟವನ್ನು ಏನು ಮಾಡ್ತಾ ಇದ್ಲು, ಆ ಸಂದರ್ಭದಲ್ಲಿ ರಾಯಣ್ಣ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದ. ಹಾಗಾಗಿ ಅವನು ಹೋರಾಟವನ್ನು ಮಾಡ್ತಾ ಇದ್ದ. ರಾಣಿ ಚೆನ್ನಮ್ಮನನ್ನ ಬಂಧಿಸಿ ಬೈಲಹೊಂಗಲದ ಸೆರೆಮನೆಯಲ್ಲಿ ಇಟ್ಟಾಗ ರಾಯಣ್ಣನನ್ನು ಸಹ ಬಂಧಿಸಿ ಇವನನ್ನ ಜೈಲಿಗೆ ಹಾಕಿದ್ರು. ಬಟ್ ಲೇಟರ್ ಈ ರಿಲೀಸ್ಡ್ ಬೈ ದ ಬ್ರಿಟಿಷ್. ಆದರೆ ತದನಂತರ ಇವನನ್ನ ಬ್ರಿಟಿಷರು ಬಿಡುಗಡೆ ಮಾಡಿದ್ರು. Dear students, do you know Rayana is considered by many historians to be the pioneer of guerrilla warfare in India. ಈ ಗೆರಿಲ್ಲಾ ಯುದ್ಧ ತಂತ್ರಗಳು ಅಂತ ಇದನ್ನ ಬಹುಶಃ ಮರಾಠರು ಬಳಸ್ತಾ ಇದ್ರು, ಗೆರಿಲ್ಲಾ ರಣತಂತ್ರವನ್ನ. ಇಂಥ ಗೆರಿಲ್ಲಾ ಯುದ್ಧ ನೀತಿಯನ್ನ ಭಾರತದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂತಂದ್ರೆ ಅದು ಸಂಗೊಳ್ಳಿ ರಾಯಣ್ಣ. He continued to fight the British and wanted to install the Shivalingappa, the adopted son of Rani Chennamma, as the ruler of Kittur. Rayanna developed a sense of nationalism and went on organizing an army, and he continued to fight the British and wanted
to install the Shivalingappa, the adopted son of Rani Chennamma, as the ruler of ಕಿತ್ತೂರು. ಇವನ ಉದ್ದೇಶ ಇಷ್ಟೇ, ರಾಣಿ ಚೆನ್ನಮ್ಮನ ದತ್ತು ಮಗನಾಗಿರ್ತಕ್ಕಂಥ ಶಿವಲಿಂಗಪ್ಪನನ್ನ ಸಿಂಹಾಸನದ ಮೇಲೆ ಪ್ರತಿಷ್ಠಿಸಬೇಕು ಅಂತಂದೇಳಿ ಅವನು ತನ್ನದೇ ಆಗಿರ್ತಕ್ಕಂಥ ಸೈನ್ಯವನ್ನ ಕಟ್ಟಿದ. He mobilized local people and started to guerrilla type war against the British. He mobilized local people, ಈ ಜನರನ್ನೆಲ್ಲ ಒಟ್ಟುಗೂಡಿಸಿದ. And he started the guerrilla type of war. ಒಂದು ಗೆರಿಲ್ಲಾ ಯುದ್ಧ ತಂತ್ರವನ್ನ ಜನರಿಗೆ ಕಲಿಸೋದ್ರ ಮೂಲಕ ಯುದ್ಧವನ್ನ, ಬ್ರಿಟಿಷರೊಂದಿಗೆ ಯುದ್ಧವನ್ನ ಇವನು ಪ್ರಾರಂಭ ಮಾಡಿದ. So he organized secret meeting at sensitive places. He organized a secret meeting at sensitive places. He and his guerrilla army moved from one place to another place, burnt government offices and plundered treasuries. He and his guerrilla army moved from one place to another, burnt government offices and plundered treasuries. ಎಲ್ಲ ತಾಲೂಕು ಕಚೇರಿಗಳನ್ನು ಸುಟ್ಟು ಹಾಕಿದ್ರು, ಮತ್ತೆ ಟ್ರೆಸರಿಗಳನ್ನು, ಖಜಾನೆಗಳನ್ನು ಇವರು ಲೂಟಿ ಮಾಡಿದರು. The British thought that ರಾಯಣ್ಣ was being instigated by ರಾಣಿ ಚೆನ್ನಮ್ಮ. ಈಗ ಬ್ರಿಟಿಷರು ದೊಡ್ಡ ತಲೆನೋವಾಯಿತು. ಯಾಕಪ್ಪ, ರಾಯಣ್ಣನನ್ನ ಅವ್ರ ಕೈಲಿ ಹಿಡೀಲಿಕ್ಕೆ ಆಗ್ಲಿಲ್ಲ, ಅವನ ಉಪಟಳವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕೈ ಮೀರಿ ಹೋಗ್ತಾ ಇತ್ತು. ಅವ್ರು ಯೋಚನೆ ಮಾಡಿದ್ರು, ರಾಯಣ್ಣನ ಈ ಉಪಟಳಕ್ಕೆ ಕಾರಣ ಏನು? ರಾಯಣ್ಣನನ್ನ ಒಬ್ಬ ಆರ್ಡಿನರಿ ಸೋಲ್ಜರ್. ಅವರ ಪ್ರಕಾರ ರಾಯಣ್ಣ ವಾಸ್ ಅನ್ ಆರ್ಡಿನರಿ ಸೋಲ್ಜರ್. ಸೊ ಈ ಒಬ್ಬ ಸಾಮಾನ್ಯ ಸೈನಿಕರಿಗೆ ಈ ಶಕ್ತಿ ಎಲ್ಲಿಂದ ಬರುತ್ತೆ? ಇವನನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿರೋರು ಯಾರು? ಇನ್ಸ್ಟಿಗೇಟೆಡ್ ಆದ್ರೆ ಎತ್ತಿ ಕಟ್ಟು ಅಂತ. ಬ್ರಿಟಿಷರ ವಿರುದ್ಧ ನಮ್ಮ ರಾಯಣ್ಣನನ್ನ ಎತ್ತಿ ಕಟ್ಟಿರೋರು ಯಾರು ಅಂತಂದೇಳಿ ಅವ್ರಿಗೆ ಯೋಚನೆ ಮಾಡಿದಾಗ ಅವ್ರು ಹೇಳ್ತಾರೆ, ರಾಯಣ್ಣನನ್ನ ನಮ್ಮ ವಿರುದ್ಧ ಇನ್ಸ್ಟಿಗೇಟ್ ಮಾಡಿರ್ತಕ್ಕಂಥ, ಎತ್ತಿ ಕಟ್ಟಿರ್ತಕ್ಕಂಥವ್ರು ರಾಣಿ ಚೆನ್ನಮ್ಮ. ಹಿ ವಾಸ್ ಇನ್ಸ್ಟಿಗೇಟೆಡ್ ಬೈ ರಾಣಿ ಚೆನ್ನಮ್ಮ. ಅದಕ್ಕಾಗಿ ದ ಬ್ರಿಟಿಷ್ ಶಿಫ್ಟೆಡ್ ಚೆನ್ನಮ್ಮ ಟು ಕುಸಗಲ್ ಪ್ರಿಸನ್ ಫ್ರಮ್ ಬೈಲಹೊಂಗಲ. ಸೊ ಬೈಲಹೊಂಗಲದಲ್ಲಿದ್ರೆ ರಾಣಿ ಚೆನ್ನಮ್ಮ ರಾಯಣ್ಣನೊಂದಿಗೆ ನಿರಂತರವಾಗಿ ಕಾಂಟ್ಯಾಕ್ಟಿಗೆ ಬರ್ತಾರೆ, ನಮ್ಮ ಮೇಲೆ ಇಲ್ದವೆಲ್ಲ ಹೇಳ್ಕೊಡ್ತಾರೆ. ಸೊ ಅವನು ಯುದ್ಧ ಮಾಡಲಿಕ್ಕೆ ಅವರೇ ಪ್ರೇರಣೆ. ಆದ್ದರಿಂದ ರಾಣಿಯನ್ನ ಬೈಲಹೊಂಗಲದಿಂದ ಕುಸುಗಲ್ ಅಂತಕ್ಕಂಥ ಜೈಲಿಗೆ ಸ್ಥಳಾಂತರವನ್ನು ಮಾಡಿದ್ರು. ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ವೈ ವಾಸ್ ದ ಬ್ರಿಟಿಷ್ ಶಿಫ್ಟೆಡ್ ರಾಣಿ ಚೆನ್ನಮ್ಮ ಟು ಕುಸುಗಲ್ ಪ್ರಿಸನ್ ಫ್ರಮ್ ಬೈಲಹೊಂಗಲ ಅಂತಂದೇಳಿ. ದ ಬ್ರಿಟಿಷ್ ಥಾಟ್ ದಟ್ ರಾಯಣ್ಣ ವಾಸ್ ಬೀಯಿಂಗ್ ಇನ್ಸ್ಟಿಗೇಟೆಡ್ ಬೈ ರಾಣಿ ಚೆನ್ನಮ್ಮ. ಹೆನ್ಸ್ ದ ಬ್ರಿಟಿಷ್ ಶಿಫ್ಟೆಡ್ ರಾಣಿ ಚೆನ್ನಮ್ಮ ಟು ಕುಸುಗಲ್ ಪ್ರಿಸನ್ ಫ್ರಮ್ ಬೈಲಹೊಂಗಲ. ಈಗ ಇವನನ್ನ ಹಿಡಿಬೇಕು ಅಂತಂದ್ರೆ ಸೈನಿಕ ಶಕ್ತಿಯ ಮೂಲಕ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಯಾರಿಗೆ ಗೊತ್ತಾಯ್ತು? ಬ್ರಿಟಿಷ್ನರಿಗೆ ಗೊತ್ತಾಯ್ತು. ಹಾಗಾಗಿ ದ ಬ್ರಿಟಿಷ್ ಡಿವೈಸ್ಡ್ ಎ ಕನ್ನಿಂಗ್ ಸ್ಟ್ರಾಟಜಿ ಟು ಕ್ಯಾಪ್ಚರ್ ರಾಯಣ್ಣ. ಮತ್ತೆ ಕುತಂತ್ರಗಳನ್ನ ಮಾಡ್ತಾ ಹೋದ್ರು ರಾಯಣ್ಣನನ್ನ ಬಂಧಿಸ್ಲಿಕ್ಕೆ. ದ ಬ್ರಿಟಿಷ್ ಡಿಸೈಡೆಡ್ ಟು ಸ್ಟಾಪ್ ದ ಆಕ್ಟಿವಿಟೀಸ್ ಆಫ್ ಸಂಗೊಳ್ಳಿ ರಾಯಣ್ಣ. ಸೊ ದ ಬ್ರಿಟಿಷ್ ಡಿವೈಸ್ಡ್ ಎ ಕನ್ನಿಂಗ್ ಸ್ಟ್ರಾಟಜಿ ಟು ಕ್ಯಾಪ್ಚರ್ ರಾಯಣ್ಣ. ದ ಬ್ರಿಟಿಷ್ ಎನ್ಕರೇಜ್ಡ್ ದೇಸಾಯಿಸ್. ದ ಬ್ರಿಟಿಷ್ ಎನ್ಕರೇಜ್ಡ್ ದೇಸಾಯಿಸ್ ಹೂ ಆರ್ ಅಪೋಸಿಂಗ್ ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮನನ್ನ ಅಪೋಸ್ ಮಾಡ್ತಕ್ಕಂಥ ದೇಸಾಯಿಗಳು ಏನು ಕೆಲವರು ಇದ್ರು, ಆ ದೇಸಾಯಿಗಳ ಜೊತೆಗೆ ಇವರು ಕೈಯನ್ನ ಜೋಡಿಸಿದ್ರು. ಆನ್ ಅಮಲ್ದಾರ್ ನೇಮಡ್ ಕೃಷ್ಣರಾಯ. ಅಮಲ್ದಾರ್ ಇದ್ದ ಬ್ರಿಟಿಷ್ ಅಧಿಕಾರಿ ಅಮಲ್ದಾರ್, ಅವನ ಹೆಸರೇನಪ್ಪ ಅಂದ್ರೆ ಕೃಷ್ಣರಾಯ. ಜಾಯಿನ್ಡ್ ಹ್ಯಾಂಡ್ ವಿತ್ ದೇಸಾಯಿಸ್ ಹೂ ಆರ್ ಅಪೋಸಿಂಗ್ ರಾಣಿ ಚೆನ್ನಮ್ಮ. ಯಾರ್ಯಾರು ರಾಣಿ ಚೆನ್ನಮ್ಮನ ದ್ವೇಷವನ್ನ ಮಾಡ್ತಾ ಇದ್ರು ಅಂತ ದೇಸಾಯಿಗಳೊಂದಿಗೆ ಅಮಲ್ದಾರ್ ಕೃಷ್ಣರಾಯ ಮಾತುಕತೆಗಳನ್ನ ನಡೆಸಿದ. ದ ರಾಯಣ್ಣ ವಾಸ್ ಕನ್ನಿಂಗ್ಲಿ ಕ್ಯಾಪ್ಚರ್ಡ್ ಅಂಡ್ ಬ್ರಾಟ್ ಡೌನ್ ಟು ಧಾರವಾಡ. ಹೀಗಾಗಿ ಅವರೆಲ್ಲರ ಜೊತೆಗೆ ಸಮಾಲೋಚನೆ ಮಾಡಿರ್ತಕ್ಕಂಥ ಅಮಲ್ದಾರ್ ಕೊನೆಗೆ ಉಪಾಯವಾಗಿ ರಾಯಣ್ಣನನ್ನ ಮೋಸದಿಂದ
ಸೆರೆ ಹಿಡಿದು ಡಿಕ್ಲೇರ್ಡ್ ಆಸ್ ಅನ್ ಅಫೆಂಡರ್ ಅಂಡ್ ವಾಸ್ ಹ್ಯಾಂಗ್ಡ್ ಟು ಡೆತ್. ಅಲ್ಲಿ ಅವನನ್ನು ಅಪರಾಧಿ, ದೇಶದ್ರೋಹಿ ಅಂತಂದು ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿ ಅವನನ್ನು ನೇಣಿಗೆ ಹಾಕಿದರು. ಬಟ್ he is alive today in the heart of the people of ಕರ್ನಾಟಕ. ಆದರೆ ರಾಯಣ್ಣ ಇಲ್ಲದೆ ಇರ್ಬೋದು, ಆದರೆ ಇವತ್ತು ಕರ್ನಾಟಕದ ಎಲ್ಲ ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ರಾಯಣ್ಣ ಇವತ್ತಿಗೂ ಅಜರಾಮರವಾಗಿ ಉಳ್ಕೊಂಡಿದ್ದಾನೆ. Dear students, now I am going to explain about another important armed rebellion against the British, that was rebellion of Koppal. ಅದು ಯಾವುದಪ್ಪ ಅಂತಂದರೆ ರೆಬೆಲಿಯನ್ ಆಫ್ ಕೊಪ್ಪಳ್. ದಟ್ ಈಸ್ ರೆಬೆಲಿಯನ್ ಆಫ್ ಕೊಪ್ಪಳ್. ಕೊಪ್ಪಳ್ ರೆಬೆಲಿಯನ್ ವಾಸ್ ಬೇಸಿಕಲಿ ಆರ್ಮ್ಡ್ ರೆಬೆಲಿಯನ್. ಇದು ಸಹ ಬ್ರಿಟಿಷರೊಂದಿಗೆ ನಡೆದಿರ್ತಕ್ಕಂಥ ಒಂದು ಶಸ್ತ್ರಸಜ್ಜಿತ ದಂಗೆ ಅಂತಂದು ಹೇಳ್ಬಿಟ್ಟು ನಾವು ಹೇಳ್ಬೋದು. ಕೊಪ್ಪಳ್ ಅಂಡ್ ದ ಸರೌಂಡಿಂಗ್ಸ್ ವರ್ ಅಂಡರ್ ದ ರೂಲ್ ಆಫ್ ನಿಜಾಮ ಆಫ್ ಹೈದರಾಬಾದ್. ಈಗ ಕೊಪ್ಪಳ ಮತ್ತು ಅದರ ಒಂದು ಸರೌಂಡಿಂಗ್ಸ್ ಏನಿತ್ತು, ಇದು ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು. ಇಲ್ಲಿ ನಿಜಾಮ, ಹೈದರಾಬಾದಿನ ನಿಜಾಮ ಎಕ್ಸ್ಪ್ಲಾಟೆಡ್ ದ ಫಾರ್ಮರ್ಸ್. ಜಮೀನ್ದಾರರು ಮತ್ತು ಅಲ್ಲಿರ್ತಕ್ಕಂಥ ರೈತರನ್ನು ತುಂಬ ಶೋಷಣೆ ಮಾಡ್ತಾ ಇದ್ದಾರೆ. ಈ ಇಂಪೋಸ್ಡ್ ಹೆವಿ ಟ್ಯಾಕ್ಸಸ್ ಆನ್ ದ ಫಾರ್ಮರ್ಸ್ ಅಂಡ್ ಜಮೀನ್ದಾರ್ಸ್. ಸೊ ದ ಫಾರ್ಮರ್ಸ್ ವರ್ ಎಕ್ಸ್ಪ್ಲಾಟೆಡ್ ಬೈ ದ ನಿಜಾಮ ಆಫ್ ಹೈದರಾಬಾದ್. ದಿಸ್ ಎಂಡ್ರಾಗಡ್ ದ ಜಮೀನ್ದಾರ್ಸ್. ಯಾವಾಗ ಜಮೀನ್ದಾರರ ಮೇಲೆ ಶೋಷಣೆಯನ್ನು ಮಾಡ್ತಾ ಇದ್ದ, ಇದರಿಂದ ಜಮೀನ್ದಾರರು ಸಿಟ್ಟಿಗೆದ್ರು. ಸೊ ದೇ ರೆಬಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂಡರ್ ದ ಲೀಡರ್ಶಿಪ್ ಆಫ್ ವೀರಪ್ಪ. ಈಗ ನಿಜಾಮ ಮತ್ತು ಬ್ರಿಟಿಷರು ಇಬ್ಬರು ಜೊತೆಗೆ ಕೈ ಜೋಡಿಸಿದ್ರಿಂದ ಈಗ ವೀರಪ್ಪರ ನೇತೃತ್ವದಲ್ಲಿ ಎಲ್ಲರೂ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಹೂ ವಾಸ್ ವೀರಪ್ಪ? ವೀರಪ್ಪ ವಾಸ್ ಎ ಜಮೀನ್ದಾರ್ ಆಫ್ ಕೊಪ್ಪಳ್. ಕೊಪ್ಪಳದ ಒಬ್ಬ ಜಮೀನ್ದಾರ. ವೀರಪ್ಪ ಯಾರವನು? ಕೊಪ್ಪಳದ ಒಬ್ಬ ಜಮೀನ್ದಾರ. ಈ ರೆಬಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಆಸ್ ವೆಲ್ ಆಸ್ ನಿಜಾಮ ಆಫ್ ಹೈದರಾಬಾದ್. ಬ್ರಿಟಿಷರು ಮತ್ತು ನಿಜಾಮರ ವಿರುದ್ಧ ಇವನು ದಂಗೆಯನ್ನು ಎದ್ದ. ವೀರಪ್ಪ ಆಕ್ಯುಪೈಡ್ ದ ಫೋರ್ಟ್ ಆಫ್ ಕೊಪ್ಪಳ್ ಅಂಡ್ ಅದರ್ ಫೋರ್ಟ್ ಇನ್ ದ ವಿಸಿನಿಟಿ. ವಿಸಿನಿಟಿ ಮೀನ್ಸ್ ಸರೌಂಡಿಂಗ್ಸ್. ವೀರಪ್ಪ ಆಕ್ಯುಪೈಡ್ ದ ಫೋರ್ಟ್ ಆಫ್ ಕೊಪ್ಪಳ್. ಕೊಪ್ಪಳ ಯಾರ ಅಧೀನದಲ್ಲಿತ್ತು? ನಿಜಾಮನ ಅಧೀನದಲ್ಲಿ ಇತ್ತು. ಅಂತ ಕೊಪ್ಪಳದ ಕೋಟೆಯನ್ನು ಇವನು ವಶಪಡಿಸಿಕೊಂಡ. ಅಷ್ಟೇ ಅಲ್ಲ, ತನ್ನದೇ ಆಗಿರ್ತಕ್ಕಂಥ ಒಂದು ಸಣ್ಣ ಸೈನ್ಯವನ್ನು ಕಟ್ಟಿ ಆ ಸುತ್ತಮುತ್ತ, ವಿಸಿನಿಟಿ ಅಂತಂದರೆ ಸರೌಂಡಿಂಗ್ ಅಂತ, ಸುತ್ತಮುತ್ತ ಇರ್ತಕ್ಕಂಥ ಇತರೆ ಚಿಕ್ಕ ಪುಟ್ಟ ಕೋಟೆಗಳನ್ನು ಇವನು ವಶಪಡಿಸಿಕೊಂಡ. ಇವನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿರ್ತಕ್ಕಂಥ ಅನೇಕ ಜಮೀನ್ದಾರರು ಇವನು ಮಾಡಿರೋದೇ ಸರಿ ಅಂತಂದು ಹೇಳ್ಬಿಟ್ಟು ಫಾರ್ಮರ್ಸ್ ಆ್ಯಂಡ್ ಜಮೀನ್ದಾರ್ಸ್ ಸಪೋರ್ಟೆಡ್ ಹಿಮ್. ಇವನನ್ನು ಸಪೋರ್ಟ್ ಮಾಡಿರು. ವಿತ್ ದ ಪರ್ಮಿಷನ್ ಆಫ್ ನಿಜಾಮ್ ದ ಬ್ರಿಟಿಷ್ ಫಾಟ್ ಅಗೇನ್ಸ್ಟ್ ದ ವೀರಪ್ಪ. ಈಗ ನಿಜಾಮನ ಒಂದು ಪರ್ಮಿಷನ್, ಅನುಮತಿಯನ್ನು ಪಡ್ಕೊಂಡಿರ್ತಕ್ಕಂಥ ಬ್ರಿಟಿಷ್ ಸೈನ್ಯ ಈ ವೀರಪ್ಪ ಮತ್ತು ಅವನನ್ನು ಬೆಂಬಲಿಸ್ತಕ್ಕಂಥ ಜಮೀನ್ದಾರರ ವಿರುದ್ಧ ಈಗ ಯುದ್ಧಕ್ಕೆ ಇಳಿತು. ಇನ್ ದ ಡಿಸಿಸಿವ್ ಬ್ಯಾಟಲ್ ವೀರಪ್ಪ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಆರ್ಮಿ ಅಂಡ್ ಡೈಡ್ ಇನ್ ದ ಬ್ಯಾಟಲ್. ಆದರೆ ವೀರಪ್ಪನ ಒಂದು ಪುಟ್ಟ ಸೈನ್ಯ, ಅಂಥ ಅನುಭವವಿಲ್ಲದಿರ್ತಕ್ಕಂಥ ಸೈನ್ಯ ಬ್ರಿಟಿಷರೊಂದಿಗೆ ನಿರ್ಣಾಯಕ ಘಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾದ್ರೆ ಸೋತು ಪಲಾಯನವನ್ನು ಮಾಡ್ತು. ದ ಬ್ರಿಟಿಷ್ ಕ್ಯಾಪ್ಚರ್ಡ್ ಬ್ಯಾಕ್ ದ ಫೋರ್ಟ್ ಆಫ್ ಕೊಪ್ಪಳ. ಈಗ ಆ ಒಂದು ಕೊಪ್ಪಳದ ಕೋಟೆಯನ್ನು ಮತ್ತೆ ವಶಪಡಿಸಿಕೊಂಡ್ರು. ಮಕ್ಕಳೇ, ಕರ್ನಾಟಕದ ಇತಿಹಾಸದಲ್ಲಿ ಬ್ರಿಟಿಷರೊಂದಿಗೆ ನಡೆದಿರ್ತಕ್ಕಂಥ ಶಸ್ತ್ರಾಸ್ತ್ರ ಸಹಿತವಾಗಿರ್ತಕ್ಕಂಥ ದಂಗೆ ಅಥವಾ ಒಂದು ಹೋರಾಟವನ್ನು ನಾವು ನೋಡಬೇಕಾದ್ರೆ ನಮಗೆ ನೆನಪಿಗೆ ಬರ್ತಕ್ಕಂಥ ಮತ್ತೊಂದು ಹೆಸರೇ ಅದು ಹಲಗಲಿಯ ಬೇಡರು. ಈಗಾಗಲೇ ನೀವು ಕನ್ನಡ ಪಠ್ಯಪುಸ್ತಕದಲ್ಲಿ ಈ ಬಗ್ಗೆ ಇರ್ತಕ್ಕಂಥ ಒಂದು ಪದ್ಯವನ್ನು ನೀವು ಓದಿದಿರಿ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಲಗಲಿಯ ಬೇಡರು ನಿಜವಾಗಿರ್ತಕ್ಕಂಥ ಬಂಟರು. ಬ್ರಿಟಿಷರೊಂದಿಗೆ ಅವರ ಹೋರಾಟ ಅದ್ವಿತೀಯ, ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಘಟನೆ ಅಂತಂದೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಹಲಗಲಿ ಅಂತಂದ್ರೆ ಏನಪ್ಪ ಅಂದರೆ ಇಟ್ ಇಸ್ ಅ ಸ್ಮಾಲ್ ವಿಲೇಜ್ ಆಫ್ ಮುಧೋಳ ತಾಲೂಕ್ ಆಫ್ ಬೆಳಗಾಂ ಡಿಸ್ಟ್ರಿಕ್ಟ್. ಈಗ ಮುಧೋಳ ತಾಲೂಕ್ ಅಂತ ಏನಿದೆ ಬೆಳಗಾವಿ ಜಿಲ್ಲೆಯಲ್ಲಿ, ಅಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಗ್ರಾಮ ಹಲಗಲಿ ಅಂತಕ್ಕಂಥದ್ದು. ಇಟ್ ವಾಸ್ ಪಾರ್ಟ್ ಆಫ್ ದ ಮುಧೋಳ್ ಪ್ರಿನ್ಸಿಪಾಲಿಟಿ ಇನ್ ದೋಸ್ ಡೇಸ್. ಆ ಕಾಲದಲ್ಲಿ ಮುಧೋಳ್ ಪ್ರಿನ್ಸಿಪಾಲಿಟಿಗೆ ಸೇರಿರ್ತಕ್ಕಂಥ ಒಂದು ಪುಟ್ಟ ಹಳ್ಳಿ ಅದು. ಈಗ ಏನು ರೀಸನ್ನು, ಇವರು ಯಾಕೆ ಹಲಗಲಿ ಬೇಡರದ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಅಂತಂದರೆ, ಇನ್ 1857 the British banned the usage of weapons and ordered to surrender the firearms of bears of Halagali.
1852ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಆದೇಶ ಹೊರಡಿಸಿತು. ಏನಪ್ಪಾ ಅಂತಂದ್ರೆ, ಬ್ಯಾನ್ಡ್ ದ ಯೂಸೇಜ್ ಆಫ್ ವೆಪನ್ಸ್. ಯಾರ್ಯಾರ ಹತ್ರ ಶಸ್ತ್ರಾಸ್ತ್ರಗಳಿದಾವೋ ಆ ಶಸ್ತ್ರಾಸ್ತ್ರಗಳನ್ನ ನೀವು ಉಪಯೋಗಿಸುವಂತಿಲ್ಲ. ಯಾರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವಂತಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿತು. ಅಂಡ್ ಆಲ್ಸೋ ದ ಗವರ್ಮೆಂಟ್ ಆಫ್ ಬ್ರಿಟಿಷ್ ಆರ್ಡರ್ ಟು ಸರೆಂಡರ್ ದ ಫೈರ್ ಆರ್ಮ್ಸ್. ಯಾರ್ಯಾರ ಹತ್ರ ಶಸ್ತ್ರಾಸ್ತ್ರಗಳಿದಾವೋ ಅದನ್ನು ಸರ್ಕಾರಕ್ಕೆ ಮರಳಿಸ್ರಿ ಅಂತಕ್ಕಂಥ ಆದೇಶವನ್ನು ಮಾಡ್ತು. ಇಟ್ ವಾಸ್ ದ ರೀಸನ್ ಫಾರ್ ರೆಬೆಲಿಯನ್ ಆಫ್ ಬೇಡಾಸ್. ಇದು ಅಲಗಲಿ ಬೇಡರ ದಂಗೆಗೆ ಇದೊಂದು ಮೂಲ ಕಾರಣ. ದ ಬೇಡಾಸ್ ಹೂ ಕೆಪ್ಟ್ ಗನ್ ಆಸ್ ದ ಪಾರ್ಟ್ ಆಫ್ ಕಸ್ಟಮ್ಸ್. ನೋಡಿ, ಬೇಡರು ಅಂತಂದ್ರೆ ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಬೇಟೆ ಆಡ್ತಕ್ಕಂಥದ್ದೇ ಅವ್ರ ಕೆಲಸ. ಹಾಗಾಗಿ ಅವ್ರಿಗೆ ಆಯುಧಗಳನ್ನು ಇಟ್ಕೊಳ್ತಕ್ಕಂಥದ್ದು ಅವರ ಒಂದು ಪದ್ಧತಿ ಆಗಿತ್ತು. ದ ಬೇಡಾಸ್ ಹೂ ಕೆಪ್ಟ್ ಗನ್ಸ್ ಆಸ್ ಪಾರ್ಟ್ ಆಫ್ ದೇರ್ ಕಸ್ಟಮ್ಸ್. ಸೊ ದೇ ರೆಬಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್. ಯಾವಾಗ ಬ್ರಿಟಿಷ್ ಸರ್ಕಾರ ಈ ಆದೇಶವನ್ನು ತಂತೋ ಸಹಜವಾಗಿ ಅವ್ರಿಗೆ ಸಿಟ್ಟು ಬಂತು. ಯಾಕಂದ್ರೆ ಅವರು ಬೇಟೆಗಾರಿಕೆಯಿಂದ ಜೀವನ ಮಾಡಬೇಕಾಯ್ತು. ಬೇಟೆ ಆಡ್ಬೇಕಂದ್ರೆ ಏನ್ ಬೇಕಿತ್ತು? ಆಯುಧಗಳು ಬೇಕಿತ್ತು. ಅಂತ ಶಸ್ತ್ರಾಸ್ತ್ರಗಳನ್ನ, ವೆಪನ್ಸ್ ಅನ್ನ ನೀವು ವಾಪಸ್ ಮಾಡಿ ಅಂತ ಅಂದಾಗ ದ ಬೇಡಾಸ್ ರೆಬಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್. ದ ಬೇಡಾಸ್ ಆಫ್ ಮಂತರು, ಬೂಡ್ನಿ, ಅಲಗುಂಡಿ ಅಂಡ್ ನೈಬರಿಂಗ್ ವಿಲೇಜಸ್. ಇಲ್ಲಿ ಇವೆಲ್ಲ ಮಂತರು, ಬೂಡ್ನಿ, ಅಲಗುಂಡಿ ಇವೆಲ್ಲ ಹಳ್ಳಿಗಳ ಹೆಸರು. ಇಲ್ಲೆಲ್ಲ ಬೇಡರೇ ವಾಸವಾಗಿದ್ರು. ಇವರೆಲ್ಲ ಜಾಯ್ನಡ್ ಅಲಗಲಿ ಬೇಡಾಸ್. ಈ ಅಲಗಲಿ ಬೇಡರೊಂದಿಗೆ ಇವರು ಸಹ ಕೈ ಜೋಡಿಸಿದ್ರು. ದ ಬ್ರಿಟಿಷ್ ಆರ್ಮಿ ಅಂದ್ರೆ ಈಗ ಈ ಒಂದು ಅಲಗಲಿ ಬೇಡರು ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ಬಿಟ್ರು, ದೊಡ್ಡ ದೊಡ್ಡ ಜಮೀನ್ದಾರರು ಮತ್ತೆ ಬ್ರಿಟಿಷರಿಗೆ ನಿಷ್ಠರಾಗಿರ್ತಕ್ಕಂಥವ್ರು ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲ್ಲಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಇವರ ಉಪಟಳ ಜಾಸ್ತಿ ಆಯಿತು, ದ ಬ್ರಿಟಿಷ್ ಆರ್ಮಿ ಎಂಟರ್. ಈಗ ಬ್ರಿಟಿಷ್ ಆರ್ಮಿ ಮಧ್ಯ ಪ್ರವೇಶವನ್ನು ಮಾಡಿ ಸಪ್ರೆಸ್ಡ್ ದ ಬೇಡಾಸ್ ಇನ್ ಆನ್ ಇನ್ಹ್ಯೂಮನ್ ವೇ. ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಹೆಂಗ್ ಹೊಡೆದಾಕ್ತಾರೆ ಅಂತಂದ್ರೆ, ಕುರಿ ಮೇಕೆಗಳನ್ನ ಕತ್ತರಿಸಿ ಹಾಕಿದ ರೀತಿಯಲ್ಲಿ ಇವರನ್ನ ಬಂದೂಕಿನಿಂದ ಸುಟ್ಟು ಹಾಕ್ತಾರೆ. ಆಲ್ ದ ರೆಬಲ್ಸ್ ವಾಸ್ ಹ್ಯಾಂಗ್ಡ್ ಟು ಡೆತ್. ಆಮೇಲೆ ಕೈ ಸಿಕ್ಕಿರ್ತಕ್ಕಂಥ ಎಲ್ಲ ಹೋರಾಟಗಾರರನ್ನ ಇವರು ನೇಣು ಶಿಕ್ಷೆಗೆ ಅಥವಾ ನೇಣುಗಂಬಕ್ಕೆ ಹಾಕ್ತಾರೆ. ದೇರ್ ಆರ್ ಮೆನಿ ಬ್ಯಾಲೆಟ್ಸ್ ಅಬೌಟ್ ದ ಅಲಗಲಿ ಬೇಡಾಸ್. ಇವರ ಒಂದು ಹೋರಾಟ, ಇವರ ಒಂದು ಸಾಹಸ, ಇವರ ಒಂದು ಚರಿತ್ರೆಯನ್ನು ಕೊಂಡಾಡ್ತಕ್ಕಂಥ ಅನೇಕ ಲಾವಣಿಗಳು ಇವತ್ತು ಇದಾವೆ. ಅಷ್ಟರ ಮಟ್ಟಿಗೆ ವೀರಾವೇಶದಿಂದ ಹೋರಾಟವನ್ನು ಮಾಡಿರ್ತಕ್ಕಂಥ ಧೀರೋದತ್ತ ಪುರುಷರು ಅಂತಂದ್ರೆ ಅದು ಅಲಗಲಿಯ ಬೇಡರು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಬಗ್ಗೆ ನಾವಿಲ್ಲಿ ಒಂದು ಪದ್ಯವನ್ನ ಕೊಟ್ಟಿದ್ದೀವಿ. ಸೊ ಇದನ್ನ ನೀವು ಲಿಸನ್ ಅಂಡ್ ಎಂಜಾಯ್, ಕೇಳಿ ಆನಂದಿಸಿ. ಜಡಗ ಹೇಳುತ್ತಾನು ಹೊಡೆಯಿರಿ ಇವರ ಪೂರಾಘಾತಕರ, ವಿಶ್ವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ, ನಂಬಿಗಿಲ್ಲ ನಮಗ ಪಿತೂರ. ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ. ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನಕಾರ, ಗುಂಡಿಗೆ ಆದ ಸಾಹೇಬನಕಾರ. ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನ ಊರ. ಸಿಟ್ಟಿಲೆ ಹೊಡೆದರು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಭರಪೂರ, ಗುಂಡು ಸುರಿದಾವ ಭರಪೂರ. ಹನುಮ ಹೇಳುತ್ತಾನ ಗುಂಡು ಹೊಡಿದು ಕೆರ ಕೆಡವು ನಷ್ಟ ಬಾರ. 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ, ಆಗ ನೋಡೋ ಜೋರ. ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ, ಬಾಲನು ಮಾಡಿದ ಕಸರತ್ತ ಕುದುರಿಯ ಕಡಿದು 10-20, ಕುದುರಿಯ ಕಡಿದು 10-20.
ರಾಮನ ಕಡಿತ ವಿಪರೀತ, ಕಾಲುವೆ ಹರಿತೋ ರಕ್ತ, ಸಾವಿರ ಆಳಿಗೆ ಒಬ್ಬ ಕೂಗ ತಾನು ಕಡಿ ಕಡಿರಿ ಅಂತ ಮತ್ತ, ಕಡಿ ಕಡಿರಿ ಅಂತ ಮತ್ತ. ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ, ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ, ಹಲಗಲಿ ಬಂಟರಣ್ಣ ಜನಕ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ, ಹೂ ಎಣ್ಣಿ ಅರಿಸಿನ ಜೀರಗಿ ಅಕ್ಕಿ ಸಕ್ಕರಿ ಬೆಲ್ಲ, ಅಕ್ಕಿ ಸಕ್ಕರಿ ಬೆಲ್ಲ. ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ, ಹೇಳಲಿ ನಾನೆಷ್ಟ. ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ, ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು, ಗುರ್ತುಳಿಯಲಿಲ್ಲೆಳ್ಳಷ್ಟು. ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ, ಹಾಡಿದೆ ನನ್ನ ಜನಕ. ನೋಡಿದ್ರಲ್ಲ ಮಕ್ಕಳೇ, ಹನುಮ, ಜಡಗ ಮೊದಲಾಗಿರ್ತಕ್ಕಂಥ ಹಲಗಲಿಯ ಬಂಟರ ಒಂದು ಸಾಹಸವನ್ನ ಈ ಲಾವಣಿಗಳಲ್ಲಿ ನಾವು ಕೇಳ್ಬೋದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಹೇಳ್ತೀವಿ, ಆ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲೇ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಿರ್ಣಾಯಕ ಹಂತದಲ್ಲಿ ಈ ಒಂದು ಶಸ್ತ್ರ ಸಹಿತವಾಗಿರ್ತಕ್ಕಂಥ ದಂಗೆ ನಡೆದಿತ್ತು. ಅದಕ್ಕೆ ಉದಾಹರಣೆಗಳು ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ ಇರ್ಬೋದು, ಹಲಗಲಿ ಬಂಟರ ದಂಗೆ ಇರ್ಬೋದು, ಕೊಪ್ಪಳದ ಸ್ವಾತಂತ್ರ್ಯ ಸೇನಾನಿ ವೀರಪ್ಪನ ದಂಗೆ ಇರ್ಬೋದು. ಅದೇ ರೀತಿ ಅನೇಕ ಮಹನೀಯರ ಹೋರಾಟಗಳು ಕರ್ನಾಟಕದಲ್ಲಿ ನಡೆದಿದ್ವು, ಬ್ರಿಟಿಷರನ್ನ ಕರ್ನಾಟಕದಿಂದ ಹೊರಗೆ ಹಾಕ್ಲಿಕ್ಕಾಗಿ. ಸೊ ಇದು ಕರ್ನಾಟಕದ ಒಂದು ಹೆಮ್ಮೆ ಅಂತಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಥ್ಯಾಂಕ್ ಯು ಮಕ್ಕಳೇ.